ಮಕರ ರಾಶಿಯವರಿಗೆ 3ನೇ ಸ್ಥಾನದಲ್ಲಿ ಬರುವಂಥ ಮಕರ ರಾಶಿಯವರು ನೋಡಿ ಅತ್ಯಂತ ಯೋಗ ಫಲದಲ್ಲಿ ಕೂಡಿರ್ತಾರೆ. ಮಕರ ರಾಶಿ ಯೋಗ ಫಲ ಯಾಕೆ ಅಂತಂದರೆ 7.5 ಮುಕ್ತಾಯವಾಗಿತ್ತು. 7.5 ಮುಕ್ತಾಯವಾಗಿ ಭಾಳ ದಿನಗಳಾದರೂ ಸಹ 8 ತಿಂಗಳುಗಳ ಕಾಲ ಆಯಿತು. ಆದರೂ ಸಹ ನಮಗೆ ಕಷ್ಟ ಪರಿಹಾರ ಆಗಲಿಲ್ಲ ಅನ್ನುವಂಥವ್ರು ತುಂಬ ಜನ ಸಿಗ್ತಾರೆ. ಶನಿ ಗ್ರಹ ಬದಲಾವಣೆಗಳಾದರೆ ಹಣಕಾಸಿನ ಕಾರಕನಾದಂಥ ಶುಕ್ರ ಗ್ರಹ ದೋಷ ಬಂದ, ಗುರುಕಾರಕನಾದಂಥ ಗುರುವು ಸಹ ದೋಷದಲ್ಲಿ ಬಂದ, ಆರೋಗ್ಯಕಾರಕನಾದಂಥ ಕುಜ ದೋಷದಲ್ಲಿ ಬಂದ, ವ್ಯವಹಾರಿಕ ಕಾರಕನಾದಂಥ ಬುಧನೂ ದೋಷದಲ್ಲಿ ಬಂದ, ಇಂಥ ಗ್ರಹಗಳ ದೋಷಗಳಿಂದ ಕೂಡಿದಂತಹ ಮಕರ ರಾಶಿಯವರಿಗೆ ಶನಿಯ ದ್ರವ್ಯ ಲಾಭ ನಮಗೆ ಕಾಣಲೇ ಇಲ್ಲ ಅಂತ ರೀತಿಯಲ್ಲಿ ಮಾಯವನ್ನ ಮಾಡಿಬಿಡ್ತು. ಈಗ ಎಲ್ಲ ಗ್ರಹಗತಿಗಳು ಸಹ ಉಚ್ಚ ಸ್ಥಾನಕ್ಕೆ ಬರ್ತವೆ. ಪ್ರತಿಯೊಂದು ಗ್ರಹ ಉಚ್ಚ ಸ್ಥಾನಕ್ಕೆ ಬಂದು ಶನಿಯೂ ಸಹ ಈಗ ಇರುವಂಥ 3ನೇ ಸ್ಥಾನದಲ್ಲಿ ಶನಿ ಗ್ರಹ ಬಂದಿರೋದ್ರಿಂದ ದ್ರವ್ಯ ಲಾಭ 7.5 ಏನೇನು ಕಳ್ಕೊಂಡ್ರಿ ಮಕರ ರಾಶಿಯವರು ಎಲ್ಲ ದ್ರವ್ಯಗಳನ್ನು ಲಾಭವನ್ನು ತಂದು ಕೊಡ್ತಾರೆ. ಆರೋಗ್ಯ ಲಾಭ, ದ್ರವ್ಯ ಲಾಭ, ಆಯಸ್ಸಿನ ಲಾಭ, ಮತ್ತೆ ಗೌರವದ ಲಾಭ, ಕಳ್ಕೊಂಡಂಥ ಗೌರವವನ್ನು ದುಪ್ಪಟ್ಟು ಕೊಡುವಂಥ ಸಾಧ್ಯತೆಗಳು ಇವೆಲ್ಲವೂ ಒಂದಾಗಿ ಕೂಡ್ತಾ ಬರ್ತಿರ್ತದೆ. ಮಕರ ರಾಶಿಯವರಿಗೆ ಉತ್ತಮವಾದಂಥ ಯೋಗ ಫಲ 2026ರಲ್ಲಿ ಆರಂಭದಲ್ಲಿ ಇಲ್ಲದಲ್ಲೇ ಇದ್ರೂ ಸಹ ಯುಗಾದಿ ಆ ನಂತರದಲ್ಲಂತೂ ಅತ್ಯಂತ ಯೋಗ ಫಲವನ್ನ ತಂದುಕೊಡ್ತಾರೆ ಮಕರ ರಾಶಿಯವರಿಗೆ. ಮಕರ ರಾಶಿ ಅಧಿಪತಿಯಾದಂಥವನೇ ಶನಿಗ್ರಹ. ಶನಿಯ 3ನೇ ಸ್ಥಾನದಲ್ಲಿ ದ್ರವ್ಯ ಲಾಭವನ್ನು ಕೊಡುವಂಥ ಯೋಗ ಫಲದಲ್ಲಿರುವುದರಿಂದ ಶನಿಯ ಉಪಾಸನೆಯನ್ನು ಹೆಚ್ಚಿನದಾಗಿ ಮಾಡಬೇಕು. ಹನುಮಂತನ ಪ್ರಾರ್ಥನೆ ಜೊತೆಯಲ್ಲಿ ಶನಿಯ ಪ್ರಾರ್ಥನೆ, ಶನಿಗೆ ಮಾಡುವಂಥ ತುಳಸಿ ಅರ್ಚನೆ, ಶನಿಯ ಹೆಸರಿನಲ್ಲಿ ಕಬ್ಬಿಣದ ದಾನ, ಶನಿಯ ಹೆಸರಲ್ಲಿ ದೀಪದ ಎಣ್ಣೆಯ ದಾನ, ಶನಿಯ ಹೆಸರಲ್ಲಿ ಹೇಳಿಕೊಂಡು ನಿಮ್ಮ ಕುಟುಂಬದ ಸಂಕಲ್ಪವನ್ನು ಮಾಡಿಕೊಂಡು ಕಪ್ಪು ಎಳ್ಳನ್ನು ದಾನವನ್ನು ಮಾಡೋದ್ರಿಂದ ಇನ್ನು ಮಕರ ರಾಶಿಯವರಿಗೆ ಅತ್ಯಂತ ಲಾಭದಾಯಕವನ್ನ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. 2ನೇ ಮನೆಯಲ್ಲಿ ಇರುವಂಥ 2ನೇ ಮನೆಗೆ ಶನಿ ಎಲ್ಲಿ ಯಾರಿಗೆ ಬರ್ತಾರೆ ಅಂತಂದರೆ ಕುಂಭರಾಶಿಗೆ ಬರ್ತಾರೆ. ಕುಂಭರಾಶಿಗೆ ಬರುವಂಥ 2ನೇ ಸ್ಥಾನ ವ್ಯಾಧಿ ಅಂತ ಅಂದರೆ ಅನಾರೋಗ್ಯ ಅಂತ ಬರುತ್ತೆ. ಮತ್ತೆ ಶತ್ರು ಭಯವನ್ನು ವ್ಯಾಧಿಯನ್ನು ತಂದುಕೊಡ್ತಾರೆ. ನಾನು ಆಗಲೇ ಹೇಳಿದ ಶನಿಗ್ರಹ ಒಂದು ರೀತಿಯಾದಂಥ ಈ ವರ್ಷದಲ್ಲಿ ಸುಮಾರು ದಿನಗಳಿಂದಲೂ ಸಹ ಬಹಳ ಕಷ್ಟದಲ್ಲಿರುವಂಥ ಗ್ರಹ ಯಾವುದು ಅಂತ ಅಂದರೆ ಶನಿಗ್ರಹ. ಶನಿಗ್ರಹಕ್ಕೆ ಮುಂದೆ ಹೋಗ್ತಾ ಸುಮಾರು ಗ್ರಹಗಳ ಯೋಗ ಫಲವೂ ಕೂಡ ಬರುತ್ತೆ. ಕೆಲವು ಯೋಗ ಫಲದಲ್ಲಿ ಕೂಡ ಬರುವಂತಹ ಗ್ರಹಗಳಿಂದ ಅನುಕೂಲವಾಗುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಶನಿಯ ವ್ಯಾಧಿ ಭಯ, ಶತ್ರು ಭಯ ಯಾವಾಗಲೂ ಸಹ ನಿಮ್ಮನ್ನ ಬೆಂಬಿಡದೆ ಕಾಡ್ತಾ ಇರುತ್ತೆ. ಒಂದು ಮಾತನಾಡಕ್ಕೆ ಹೋದ್ರೆ ಅಲ್ಲೊಬ್ಬರು ಶತ್ರುಗಳು ಶುರುವಾಗ್ತಾರೆ, ಒಂದು ವ್ಯವಹಾರವನ್ನು ಮಾಡಕ್ಕೆ ಹೋದ್ರೆ ಶತ್ರುಗಳು ಶುರುವಾಗ್ತಾರೆ, ಎಲ್ಲಾದರೂ ಒಂದು ವಿಚಾರವನ್ನು ಮಾಡಕ್ಕೆ ಹೋದ್ರೆ ಶತ್ರುಗಳು ಶುರುವಾಗ್ತಾರೆ. ಮನೆಯಿಂದ ಹಿಡಿದು ಮನೆಯ ಆಫೀಸ್ವರೆಗೂ ಸಹ ಶತ್ರುಗಳ ಕಾಟ ಹೆಚ್ಚಾಗುತ್ತೆ. ಜೊತೆಯಲ್ಲಿ ಭಯದ ವಾತಾವರಣ ಜಾಸ್ತಿ ಕಾಡುತ್ತೆ ನಿಮ್ಮನ್ನ. ಏನಾಗ್ಬಿಡುತ್ತೋ, ಏನ್ ಮಾಡ್ತಾರೋ, ಹೆಂಗಾಗುತ್ತೋ ಅನ್ನುವಂಥ ಭಯದ ವಾತಾವರಣ. ಯಾವ ವ್ಯವಹಾರಗಳನ್ನು ಮಾಡಕ್ಕೆ ಹೋದ್ರೂ ಸಹ ನಿಮ್ಮನ್ನ ಭಯ ಅನ್ನುವಂಥದ್ದು ಯಾವಾಗಲೂ ಸಹ ಕಾಡ್ತಾ ಇರುತ್ತೆ. ರಾಷ್ಟ್ರಾಧಿಪತಿಯಾದಂಥವನೇ ಶನಿಗ್ರಹ, ದೋಷದಲ್ಲಿರುವಂಥವನು ಶನಿಗ್ರಹನೇ ಕುಂಭರಾಶಿಗೆ. ಆದ್ದರಿಂದ ಕುಂಭರಾಶಿಯವರು ಒಂದು ರೀತಿಯಾದಂತಹ ಸಂಕಷ್ಟದ ವರ್ಷ, ಸಂಕಷ್ಟದ ರಾಶಿ ಅಂತ ಹೇಳಬಹುದು. ಕುಂಭರಾಶಿಗೆ ಕೆಲವು ದಿನಗಳ ನಂತರದಲ್ಲಿ ಶುಕ್ರನ ಯೋಗ ಫಲ ಬರುತ್ತೆ, ಕೆಲವು ದಿನಗಳಲ್ಲಿ ಬುಧನ ಯೋಗ ಫಲ ಬರುತ್ತೆ. ಹಣಕಾಸಿನ ಅನುಕೂಲ, ವ್ಯವಹಾರದಲ್ಲಿ ಪ್ರಗತಿ ಕಾಣುವಂಥ ಯೋಗ ಫಲದಲ್ಲಿ ಬಂದರೂ ಸಹ ಅಲ್ಲಿ ಈ ಶನಿಯ ದೋಷದಿಂದ 7.5 ಶನಿ, 2ನೇ ಮನೆಯಲ್ಲಿರುವಂಥ ಶನಿ ಬಿಡುಗಡೆ ಆಗಲಿಕ್ಕೆ, ನಿಮಗೆ ಸಂಪೂರ್ಣವಾಗಿ ಬಿಡುಗಡೆ ಆಗಲಿಕ್ಕೆ 22 ತಿಂಗಳುಗಳ ಕಾಲ ಬೇಕು. ಇನ್ನು 22 ತಿಂಗಳ ಕಾಲದವರೆಗೂ ಶನಿಯ ದೋಷ ಅನ್ನುವಂಥದ್ದು ಇದೇ ಸ್ಥಿತಿಯಲ್ಲಿರುತ್ತೆ. ಭಯದ ವಾತಾವರಣ, ಕಾರ್ಯ ನಷ್ಟಗಳು ಇವೆಲ್ಲವೂ ಸಹ ಶತ್ರು ಬಾಧೆಗಳೆಲ್ಲವೂ ಆಗ್ತಿರುವಂತಹ ವಾತಾವರಣ ಇದೇ ಯಥಾಸ್ಥಿತಿಯಲ್ಲಿರುತ್ತೆ. ಆದ್ದರಿಂದ ನೀವು ಮಾಡಬೇಕಾಗಿರುವಂಥದ್ದು ಓಂ ಶಂ ಶನೇಶ್ಚರಾಯ ನಮಃ, ಸದಾಕಾಲ ಶನಿಯ ಪ್ರಾರ್ಥನೆ, ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಶನಿಯ ಪ್ರಾರ್ಥನೆಯ ಜೊತೆಯಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸುವಂಥದ್ದು, ಶನಿಯ ದೇವಸ್ಥಾನಕ್ಕೆ ಹೋಗಿ ಸಿಹಿ ಪೊಂಗಲ್ ಪ್ರಸಾದವನ್ನು ಭಕ್ತರಿಗೆ ಹಂಚುವಂಥದ್ದು, ದೀಪದ ಎಣ್ಣೆಯನ್ನು ತೆಗೆದುಕೊಂಡು ಒಂದು ತಟ್ಟೆಯಲ್ಲಿ ಬೌಲ್ನಲ್ಲಿ ಹಾಕೊಂಡು ಆ ಎಣ್ಣೆಯನ್ನು ನಿಮ್ಮ ಮುಖವನ್ನು ನೋಡಿಕೊಂಡು ಅನಂತರದಲ್ಲಿ ಆ ಎಣ್ಣೆಯಿಂದ ದೀಪವನ್ನು ಹಚ್ಚುವಂಥದ್ದು. ಇದನ್ನು ಕುಂಭರಾಶಿಯವರು ಮಾಡಿ. ಒಂದು ಬೌಲ್ ತಗೊಳ್ಳಿ, ಅದರ ದೀಪದ ಎಣ್ಣೆಯನ್ನು ಹಾಕಿ, ಎಳ್ಳೆಣ್ಣೆಯನ್ನು ಹಾಕಿ, ಅನಂತರದಲ್ಲಿ ಆ ಬೌಲಿಂದ ಮುಖ ನೋಡಿ, ನಿಮ್ಮ ಮುಖ ಕಾಣುತ್ತೆ ಎಣ್ಣೆಯಲ್ಲಿ, ಆ ಮುಖ ಕಂಡಂಥ ಎಣ್ಣೆಯಿಂದ ದೀಪವನ್ನು ಹಚ್ಚಿಬಿಟ್ಟು ಬನ್ನಿ. ಅದನ್ನು ಮಾಡೋದ್ರಿಂದ ನಿಮಗೆ ಶನಿಯ ದೋಷ ಬಿಡುಗಡೆ ಆಗಲಿಕ್ಕೆ ಅತ್ಯಂತ ಲಾಭದಾಯಕವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಇದು ಆಗಿತ್ತು ಶನಿಯ ಗೋಚಾರ ಫಲಗಳು.
ಶನಿಯ ಯೋಗ ಮತ್ತು ಯೋಗದ ಫಲಗಳು ಇದಾಗಿತ್ತು. 2026ನೇ ವರ್ಷದ ಶನಿಯ ಯೋಗ ಫಲ ಇದಾಗಿತ್ತು. ನಮಸ್ಕಾರ. ಮೀನರಾಶಿಯಲ್ಲಿರುವಂತಹ ಈ ಶನಿಗ್ರಹ ಅವರಿಗೆ 7.5 ಸಹ ಕೂಡಿರುತ್ತೆ. ಈ ಶನಿಗ್ರಹ ಜನ್ಮದಲ್ಲಿದ್ದಾಗ ವ್ಯಾಧಿಯನ್ನು ಕೊಡ್ತಾನೆ. ವ್ಯಾಧಿ ಅಂತ ಅಂದ್ರೇನು? ಆರೋಗ್ಯದ ವ್ಯತ್ಯಾಸಗಳನ್ನು ಜಾಸ್ತಿ 1ನೇ ಸ್ಥಾನದಲ್ಲಿ ಕೊಡ್ತಾನೆ. ಅದು ಈಗ ಮೀನರಾಶಿಯವರಿಗಿದೆ. ಮೀನರಾಶಿಯವರಿಗೆ ಜನ್ಮದಲ್ಲಿ ಬಂದಿರುವಂಥ ಶನಿಗ್ರಹದಿಂದ ಆಗುವಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಸಮಸ್ಯೆಗಳನ್ನು ತಂದುಕೊಡುವಂತಹ ಕಠೋರ ಮನಸ್ಸನ್ನು ಮಾಡ್ತಿರ್ತಾರೆ ಶನಿಗ್ರಹ. ಆದ್ದರಿಂದ ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿಗ್ರಹ, ಈ ಜನ್ಮದಲ್ಲಿ ಶನಿಗ್ರಹ ಇದ್ದಾಗ ನಾವು ಮಾಡಬೇಕಾಗಿರುವಂತಹ ಕೆಲಸ ಏನು ಅಂತ ಅಂದರೆ ನೋಡಿ, ಬನ್ನಿ ಮರದ ಕಾಂಡವನ್ನು ತೆಗೆದುಕೊಂಡು ಮತ್ತು ಕಪ್ಪು ಎಳ್ಳನ್ನು ತೆಗೆದುಕೊಂಡು ಮತ್ತು ಉದ್ದಿನ ಅನ್ನವನ್ನು ಮಾಡಿಸಿಕೊಂಡು ಕಬ್ಬಿಣದ ಸಣ್ಣದಾದಂತಹ ಲೋಹವನ್ನು ತೆಗೆದುಕೊಂಡು ಶಂಕು ಹೂವು ಅತ್ಯಂತ ಪ್ರಿಯವಾಗಿರುವಂತಹ ಶನಿಗ್ರಹನಿಗೆ ಶಂಕು ಹೂವು ಅಂತ ನೀಲಾಂಬರಿ ಶಂಕು ಹೂವು ಸಿಗುತ್ತೆ, ಅದನ್ನು ತೆಗೆದುಕೊಂಡು ಮಹಾ ಯಜ್ಞಾದಿಗಳನ್ನು ಮಾಡಬೇಕಾದ್ರೆ ಅವರಿಗೆ ಅದನ್ನೆಲ್ಲವೂ ಸಹ ಉಪಯೋಗಿಸ್ತಾ, ಮತ್ತೆ ಈ ಮನುಷ್ಯ ಈ ಗ್ರಹ ಏನು ಮಾಡ್ತದೆ 23 ದಿನಗಳ ಕಾಲವೂ ಸಹ ಈ ಗ್ರಹ ಆದಷ್ಟು ಸಹ ದೋಷದಲ್ಲಿದ್ದರೂ ಸಹ ನಮಗೆ ಆರಂಭದಲ್ಲಿ 23 ದಿನಗಳ ಕಾಲ ನಮಗೆ ಫಲವನ್ನೇ ಕೊಡುವಂತಹ ದಿನಗಳನ್ನು ಇಟ್ಕೊಂಡಿರುವಂತಹ ಶನಿಗ್ರಹ. ಈ ಶನಿಗ್ರಹನಿಗೆ ಮತ್ತೆ ಕಪ್ಪುದಾಗಿರುವಂಥ ಹಸುವಿನ ಹಾಲನ್ನು, ಹಸುವಿನ ಬೆಣ್ಣೆಯನ್ನು, ತುಪ್ಪವನ್ನು ತೆಗೆದುಕೊಂಡು 108 ಅಥವಾ 1008 ಹೆಸರುಗಳನ್ನು ಹೇಳುತ್ತಾ ಓಂ ಶಂ ಶನೇಶ್ಚರಾಯ ನಮಃ ಅಂತ ಹೇಳುವಂತಹ ಶ್ಲೋಕದಿಂದ ಹೋಮವನ್ನು, ಜಪವನ್ನು, ಪೂಜೆಯನ್ನು ಮಾಡೋದ್ರಿಂದ ಈ ಶನಿಗ್ರಹನ ದೋಷ ಪರಿಹಾರವಾಗುತ್ತೆ. ಅನಂತರದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಆಗಲೇ ನಾನು ಹೇಳಿದ ಹಾಗೆ ಶಂಕು ಹೂಗಳಿಂದ ಅರ್ಚನೆಗಳನ್ನು ಮಾಡಿ, ಕಪ್ಪು ಎಳ್ಳಿಂದ ಹೋಮಕ್ಕೆ ತಿಲಕವನ್ನು ಸಮಿತನ್ನು ಕೊಟ್ಟು, ಮತ್ತು ಅದೇ ರೀತಿಯಾಗಿ ಶಮಿ ಕಾಂಡವನ್ನು ಹೋಮಕ್ಕೆ ಹಾಕಿ, ಅನಂತರದಲ್ಲಿ ಆ ಕಬ್ಬಿಣವನ್ನು ಯಾರಾದರೂ ಅಲ್ಲಿ ಪೂಜೆ ಮಾಡುವಂಥವರಿಗೆ, ಹೋಮಾದಿಗಳನ್ನು ಮಾಡುವಂಥವರಿಗೆ ದಾನ ಕೊಡಬೇಕು. ಕಬ್ಬಿಣವನ್ನು ಯಾರೂ ಸಹ ದಾನವನ್ನು ಖಂಡಿತವಾಗಿ ಯಾರೂ ತೆಗೆದುಕೊಳ್ಳೋದಿಲ್ಲ. ತಾನಾಗಿಯೇ ಕಷ್ಟವನ್ನು ಯಾರಾದರೂ ಸ್ವಾಗತಿಸ್ಕೊಳ್ತಾರ? ಆದ್ದರಿಂದ ನೀವು ಯಾವುದಾದ್ರೂ ಒಂದು ದೇವಸ್ಥಾನಗಳನ್ನು, ಆಲಯವನ್ನು ಕಟ್ತಿರುವಂತಹ ಒಂದು ಜಾಗ ಇದ್ದರೆ ಅಲ್ಲಿ ಹೋಗಿ ಆ ದೇವರ ಹೆಸರಿನಲ್ಲಿ ಒಂದಿಷ್ಟು ಕಬ್ಬಿಣವನ್ನು ದಾನ ಕೊಟ್ಟು ಬನ್ನಿ. ಎಷ್ಟು ಕೊಡ್ಬೋದು ಗುರುಗಳೇ ಅಂದರೆ 108 kg ಅಥವಾ 1008 kg, ಈ ಥರ 100 ಪಕ್ಕದಲ್ಲಿ 8 ಇರಬೇಕು. ಅಂತಹ ಸಂಖ್ಯೆಯ ತೂಕವನ್ನು ಆ ಶನಿಗ್ರಹನ ಹೆಸರಿನಲ್ಲಿ ದಾನ ಕೊಟ್ಟು ಬಂದಾಗ ಆ ಕಷ್ಟ, ಆ ವ್ಯಾಧಿ, ಆ ಆರೋಗ್ಯದಲ್ಲಿ ವ್ಯತ್ಯಾಸ ಕಡಿಮೆ ಆಗುವಂಥ ಸಾಧ್ಯತೆ ಖಂಡಿತವಾಗಿ ಮೀನರಾಶಿಯವರಿಗಿರುತ್ತೆ. ಈಗ ಮೀನರಾಶಿಯಿಂದ ತೆಗೆದುಕೊಂಡಾಗ ಹಾಗಾದರೆ ನಾವು ತಿಳ್ಕೊಳ್ಬೇಕಾಗ್ತದೆ, ಈ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ, ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.